ಗದಗ ಜಿಲ್ಲೆಯೊಳಗಡೆ ರೋಣ ತಾಲೂಕಿನೊಳಗಡೆ ಹಾಲಕೆರೆ ಅಂತ ಒಂದು ಊರು ಬರುತ್ತೆ. ಆ ಹಾಲಕೆರೆ ಒಳಗ ಹೇಗೆ ನಮ್ಮದು ಒಂದು ವಿರಕ್ತ ಪರಂಪರೆಯ ಮಠವೋ, ಕುಮಾರ ಪರಂಪರೆಯ ಮಠವೋ, ಆ ಭಾಗದಲ್ಲಿ ಅಂದಿನ ತಪಸ್ವಿಗಳ ಮಠವಾಗಿರತಕ್ಕಂತಹ ಹಾಲಕೆರೆಯ ಅನ್ನದಾನ ಶಿವಯೋಗಿಗಳ ಮಠ ಅಂತ ಬಹಳ ದೊಡ್ಡ ಪರಂಪರೆಯ ಮಠ. ಇಲ್ಲಿ ಹೇಗೆ ನಮ್ಮ ಗುರುಗಳು ಕನ್ನಡ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರಲ್ಲ, ಹಾಗೆ ಆ ಭಾಗದಲ್ಲಿ ಹಾನಗಲ ಕುಮಾರ ಶಿವಯೋಗಿಗಳವರ ಶಿಷ್ಯ ಶ್ರೇಷ್ಠರಾಗಿರ್ತಕ್ಕಂತಹ ಬೆತ್ತದ ಅನ್ನದಾನ ಮಹಾಶಿವಯೋಗಿಗಳವರು ಎಲ್ಲ ಮಕ್ಕಳಿಗೆ ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣ ಕೊಡ್ತಕ್ಕಂತಹ ಕಾರ್ಯವನ್ನು ಆ ಭಾಗದಲ್ಲಿ ಮಾಡಿದ್ರು. ಆ ಭಾಗದ ಮಠದ ಕುರಿತು ಒಂದು ಮಾತನ್ನ ನಾನು ಹೇಳ್ತೇನೆ. ಭಕ್ತಿ ಅನ್ನುವಂಥದ್ದು ಹೆಂಗ್ ಮಾಡಬೇಕು, ಭಕ್ತಿ ಅನ್ನುವಂಥದ್ದು ಹೇಗಿರುತ್ತದೆ, ಭಕ್ತಿ ಅನ್ನುವಂಥದ್ದು ಎಷ್ಟು ಕಠೋರ. ಸುಮ್ಮನೆ ಅಲ್ಲದು ಮನೆ ಮೇಲೆ ಮಸ್ತ್ ಇವತ್ತಿ ಪಟ್ಟ ಬಡ್ಕೊಂಡು ಗುರುಗಳ ಹತ್ರ ಅಪ್ಪ 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 ಇದಕ್ಕೆಲ್ಲ ಒಪ್ಪಲಿಕ್ಕಿಲ್ಲ, ಒಪ್ಪೋದಿಲ್ಲ. ಭಕ್ತಿ ಅಂದ್ರೆ ಹೆಂಗಿರೋದು? ಒಳ ಶುದ್ಧ, ಒಳಗೂ ಶುದ್ಧ ಇಟ್ಕೊಳ್ಬೇಕು, ಹೊರಗೂ ಶುದ್ಧ ಇಟ್ಕೊಳ್ಬೇಕು. ಒಳಗ ಹೊರಗ ಶುದ್ಧಿ ಇದ್ದೀನಿ ಬರೀ ಮಠದ ಹೊರಗೆ ನಮಸ್ಕಾರ ಮಾಡಿದ್ರೆ ಅಲ್ಲಮ್ಮ ಹೊರಗೆ ಬಂದು ನನಗೆ ಆಶೀರ್ವಾದ ಮಾಡ್ತಾನೆ. ಭಕ್ತಿ ನಿಜವಾದ ಇದ್ರೆ, ಭಕ್ತಿ ನಿಜವಾದ ಮತ್ತ ಅದು ಬಿಟ್ಟು ಒಂದೊಂದು ಇರ್ತಾವ ಹಂಗೆ ಸಮ ತೋರಿಸ್ಕೋಬೇಕಂತ ಬರ್ತಿರ್ತಾವ. ಎಲ್ಲರ ಎದುರಿಗೆ ಹನಿ ಬಟ್ಟೆ ಹನಿ ಮ್ಯಾಗ ಒಂದು ಇವತ್ತಿ ಪಟ್ಟ ಪಡ್ಕೊಂಡು ಎಲ್ಲಾರು ನೋಡ್ಕೊಂತ ಬರ್ತಾವ. ಅಂಥವ್ರಿಗೆ ಎಲ್ಲ ಮೋಲಿಯಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಅನ್ನುವಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಆ ಮಠದೊಳಗಡೆ ಒಬ್ಬ ತಾಯಿ, ಆ ತಾಯಿ ಹೆಸರು ಪನಿಯಮ್ಮ. ಏನ ತಾಯಿ ಹೆಸರು? ಪನಿಪುರಿ ಅಲ್ಲ, ಪನಿಯಮ್ಮ. ಊರಿಗೆ ಏನಾಗ್ತಾವ? ಆ ಪನಿಯಮ್ಮ ಪ್ರತಿದಿನ ಮಠದಲ್ಲ ಕಸ ಹೊಡಿತೀನಿ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ತಾನು ಸಾಯುವವರೆಗೆ ಮಠದ ಅಂಗಳವನ್ನ ಕಸ ಹೊಡುತ್ತಾ ತಾಯಿ ಪನಿಯಮ್ಮ ಘಟ್ಟದ ಅನ್ನದಾನ ಶಿವಗಳ ಮಠವನ್ನು. ಹೆಂಗ ಕಸ ಹೊಡಿತಿದ್ದ ತಾಯಿ ಪನಿಯಮ್ಮ ಅಂದ್ರ, ಊರು ಮಲಗಿರ್ತಿತ್ತು, ಗುರುಗಳು ಮಲಗಿರ್ತಿದ್ರು. ಊರು ಹೇಳೋದ್ರೊಳಗ, ಗುರುಗಳು ಹೇಳೋದ್ರೊಳಗ ಮಠ ಸ್ವಚ್ಛ ಆಗಿರ್ತಿತ್ತು, ಹಸನಾಗಿರ್ತಿತ್ತು. ಮಠದೊಳಗೆ ಯಾರು ಬಂದು ಸ್ವಚ್ಛ ಮಾಡ್ಯಾರ ಅವ್ರಿಗೆ ಸರಿ ಗೊತ್ತಾಗ್ತಿರ್ಲಿ. 1 ವರ್ಷ ಹೋಗ್ತದೆ, 2 ವರ್ಷ ಹೋಗ್ತದೆ, 3 ವರ್ಷ ಹೋಗ್ತದೆ, ಎಷ್ಟೋ ವರ್ಷಗಳ ಕಾಲ ಗತಿಸಿ ಹೋಗ್ತವೆ. ಪನಿಯಮ್ಮ ನನ್ನ ಕಂಡು ಹಿಡಿಯಲಿಕ್ಕೆ ಯಾರ ಕಡೆಯಿಂದನೂ ಆಗ್ಲಿ, ಯಾರು ಸ್ವಚ್ಛ ಮಾಡ್ತಾರ, ಯಾರು ಕಸ ಹೊಡಿತಾರ. ಒಂದು ದಿನ ಶತಾಯುಷ್ಯರಾಗಿರ್ತಕ್ಕಂತಹ ಲಿಂಗೈಕ್ಯ ಘಟ್ಟದ ಅನ್ನದಾನ ಶಿವಯೋಗಿಗಳು ನಾವು ನೋಡೇ ಬಿಡಬೇಕು ಅಂತ ತಿಳ್ಕೊಂಡು ಹೇಳಿ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಯಾರು ಬಟ್ಟ ಕಸ ಹೊಡಿತಾರ ಅಂತ ನೋಡ್ಬೇಕಂತ ನಿಂತ್ರ ಅವ್ರ ಯೋಗಿಗಳು, ಹಿಮಾಲಯದ ತಪಸ್ವಿಗಳು, ಅವರೆಲ್ಲ ಹಿಮಾಲಯದ ತುತ್ತ ತುದಿಯ ಮೇಲೆ ಕುಳಿತುಕೊಂಡು ಸಾಕ್ಷಾತ್ ಶಿವನನ್ನೇ ಒಲಿಸಿಕೊಂಡಿರ್ತಕ್ಕಂಥವ್ರು ಒಂದು ದಿನ ರಾತ್ರಿಯೆಲ್ಲ ಹೋಗಿ 90 ಮರೆಮಾರಿ ನಿಲ್ತಾರೆ. ತಾಯಿ ಊರೆಲ್ಲ ಮಲಗಿತ್ತು, ಸ್ನಾನ ಮಾಡಿದ್ರು, ಲಿಂಗಪೂಜೆ ಮಾಡಿಕೊಂಡು, ಹಣೆ ತುಂಬ ಭಸ್ಮವನ್ನು ಧರಿಸಿಕೊಂಡು, ತ್ರಿಗುಂಡ ಧಾರಣೆ ಮಾಡಿಕೊಂಡು ಹೊರಟು ಮಠದ ಕಡೆಗೆ. ಅನ್ನದಾನಿ 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 ಅಂತ ಹೊರಟು. ಇನ್ನೇನು ಮಠದ ಬಾಗಿಲವನ್ನ ತೆಗೆದು ಮಠದೊಳಗೆ ಪ್ರವೇಶ ಮಾಡ್ಬೇಕಂತಾಳೆ. ಭಕ್ತಿ ಒಳಗಡೆ, ಸೇವೆ ಒಳಗಡೆ ಎಂತ ದೊಡ್ಡ ಶಕ್ತಿ ಇದೆ ಅಂದ್ರೆ, ಇನ್ನೂ ಮಠದೊಳಗೆ ಕಾಲಿಟ್ಟಿಲ್ಲ, ಮಠದ ಬಾಗಿಲದ ಹೊರಗಡೆ ನಿಂತಿದ್ದಾಳೆ. ಆದರೆ ಪನಿಯಮ್ಮನಿಗೆ ಗೊತ್ತಾಗಿತ್ತು, ಅನ್ನದಾನ ಶಿವಯೋಗಿಗಳು ನನ್ನನ್ನ ಕಾಯ್ತಾ ಕಾಯ್ತಾ ನಿಂತಿದ್ದಾರೆ ಅಂತ ಮನ್ಯಾಗ ಗೊತ್ತಾಗಿತ್ತಂತ ಪನಿಯಮ್ಮನಿಗೆ. ಗುರುಗಳು ಕಾಯಕತ್ತಾರ, ನಿಮ್ಗೆ ಗೊತ್ತಾಗತ್ತ? ನಿಮ್ಮ ಮನ್ಯಾಗ ಗಂಡ ಕರೆದು ಗೊತ್ತಾಗಲಿಲ್ಲ, ಇನ್ನು ಗುರುಗಳು ಅವ್ ಕಳೆದಿದ್ದು ಸರಿ ಕೇಳಲಾರ ಕೂತಿರ್ತೀರಿ. ಮತ್ತೆ ಏನು ಕೇಳಿ ಕೆಲಸ ಹೇಳಿದ್ರೆ ನಾನು ಗೊತ್ತಾಗಿತ್ತು ಪನಿಯಮ್ಮನಿಗೆ. ಹೋಗ್ತಾಳ, ಪಾದ ಇಡ್ತಾಳ. ಗುರುಗಳು ಕಂಬಕ್ಕೆ ಮರೆಮಾಚಿ ನಿಂತ ಕಂಬದ ಎದುರಿಗೆ ಹೋಗಿ ನಿಲ್ತಾಳ, ಕೈ ಮುಗಿತಾಳ, ಕರೀತಾಳ, ಏ ಕಳ್ಳ ಅನ್ನದಾನಿ ಹೊರಗೆ ಬಾ. ಭಕ್ತಿ ಸಾಧ್ಯ ಅದು. ಕೈ ಭಕ್ತಿ ಒಳಗೆ ಗುರುವನ್ನ ನೀವು ಹೆಂಗ ಕರೆದು ಹೊಲಿತಾನ ಗುರು, ಏನು ಮಾಡಿದ್ರೆ ನೀವು ಹೊಲಿತಾನ ಗುರು. ಭಕ್ತಿ ಒಳಗೆ ಪಕ್ವವಾಗಿದ್ರ
ಬೇಡರ ಕಣ್ಣಪ್ಪನಿಗೆ ಸಾಕ್ಷಾತ್ ಬೇಡರ ಕಣ್ಣಪ್ಪ ಕಣ್ಣು ಕೊಟ್ಟರೆ ದೇವರು ಪ್ರತ್ಯಕ್ಷವಾಗಿ ಹೊಳ್ಳಿ ಕಣ್ಣು ಕೊಟ್ಟ ಬೇಡರ ಕಣ್ಣಪ್ಪನಿಗೆ ಒಳಗೆ ಭಕ್ತಿ ಇತ್ತು, ಕಲ್ಮಶ ಇರಲಿಲ್ಲ. ಭಕ್ತಿ ಹಂಗ ಕರೆದು ಯಪ್ಪ ಬಾ ಅನ್ನದಾನೇಶ್ವರಿಗಳಿಗೆ ಆಶ್ಚರ್ಯ. ಯವ್ವ, ನಾನು ಎಲ್ಲರಿಗಿಂತ ಬ್ರಾಹ್ಮಿ ಮುಹೂರ್ತಗಳು ಮಠದಾಗ ಹೇಳುವ ನಾನು ಮಠದೊಳಗೆ ಯಾರು ಸ್ವಚ್ಛ ಮಾಡ್ತಾರ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನಾನು ನನ್ನ ಶಿಷ್ಯರಿಗೆ ನಾನು ನಿಂತಿದ್ದನ್ನು ಹೇಳಿಲ್ಲ. ನಿನಗೆ ಹೇಗೆ ಗೊತ್ತಾಯ್ತು ಅಂತ ಗುರುಗಳು ಕೇಳಿದಾಗ ತಾಯಿ ಕೈ ಮುಗಿದ ಒಂದು ಮಾತನ್ನ ಹೇಳ್ತಾಳೆ. ಇದು ಹೇಗೆ ನನಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಮಠದ ಕಸದ ಅಂಗಳದ ಶಕ್ತಿಯಿಂದಲೇ ನನಗೆ ಗೊತ್ತಾಯ್ತು ಹೊರತಾಗಿ ಬೇರೆ ಯಾವ ಕಾರಣ ಇದ್ರಾಗಿಲ್ಲ ಅಂತ ತಾಯಿ ಗುರುಗಳಿಗೆ ಹೇಳ್ತಾಳೆ. ಆಗ ಗುರುಗಳು ಕೈ ಮುಗಿದ ತಾಯಿ ಹೇಳ್ತಾರೆ, ಅವ್ವ, ನಿನಗಿಂತ ದೊಡ್ಡ ತಾಯಿ ಯಾರೂ ಇಲ್ಲ. ನಿನಗೆ ನಾನು 2 ಆಶೀರ್ವಾದ ಮಾಡ್ತೇನೆ, ಏನು ಬೇಕಾದನ್ನ ಕೇಳು ಅಂತಂದ್ರು ಗುರುಗಳು. ಏನು ಕೇಳಿರ್ಬೋದು ತಾಯಿ? ನೀವಾದ್ರೆ ಏನು ಕೇಳ್ತಿದ್ರಿ? ನಿಮ್ಗೆ ಕೇಳೋದೊಂದು ಮಾತ್ರ, ಏನು? ನಿಮ್ಮ ಮನೆ ಬಾಳ್ತೀನಿ ಬಹಳ ಚಲೋ 2 ಅಂತಸ್ತು ಮನೆ ಅವರೇ ಕಟ್ಟಿದ್ದ. ಎಷ್ಟು ಚಂದ ಆಡ್ತಾರೆ ಇಂಥ ಬಹಳ ಚಲೋ ಆಡ್ತಾರೆ. ಕಟ್ಟಿದ್ದ, ದೇವರು ಬಂದ, ಏನು ನನಗೇನು ಒಂದು ನಯಾ ಪೈಸೆ ಕೊಡಬೇಡ ನೀ, ಮತ್ತೇನು ಕೊಡ್ಲಿ? 2 ಅಂತಸ್ತು ಕಟ್ಟ್ಯಾನಲ್ಲ, ಹುಡುಸಲದಾಗಿ ರಂಗ ಮಾಡೋಣ. ನಾನಲ್ಲ, ಯಾರನ್ನ ಹೆಂಗ ನಮ್ಮದಿದು. ಆದ್ರೆ ತಾಯಿ ಏನು ಕೇಳಿದ್ಲು ಪನಿಯಮ್ಮ ಅಂದ್ರೆ, ಗುರುಗಳು 2 ಆಶೀರ್ವಾದ ನಿನಗೆ ಮಾಡ್ತಾರೆ, ಏನು ಬೇಕಾದನ್ನ ಕೇಳಿದಾಗ ಕೇಳ್ತಾಳೆ, ಅಪ್ಪ ಈಗ ಹೆಂಗ ನಾ ನಿಮ್ ಎದುರಿಗೆ ನಿಂತೀನಲ್ಲ, ನೀವ್ ಹೆಂಗ ನನ್ನ ಎದುರಿಗೆ ನಿಂತೀರಲ್ಲ, ಹೆಂಗ ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಈಗ ಬೀಳಕತ್ತದಲ್ಲ, ಹೆಂಗ ನನ್ನ ಹನಿ ನಿಮ್ಮ ಪಾದಕ್ಕೆ ಮುಟ್ಟಿಯದಲ್ಲ, ಏಪ ನಾನು ಸತ್ತ ಬಳಿಕ ನಿಮಗೆ ಈಗ್ತಿರಲ್ಲ ಮುಂಚೆ ಹೇಳ್ತೀನಿ, ನಾನು ಸತ್ತ ಬಳಿಕ ನಾನು ನಿಮ್ಮೆದುರೇ ಇರಬೇಕು, ನೀವು ನನ್ನೆದುರೇ ಇರಬೇಕು ಅಂತ ಕೇಳ್ತಾಳೆ. ಗುರುಗಳು ಹೇಳ್ತಾರೆ ತಥಾಸ್ತು ಅಂತ. 2ನೇ ವರ ಏನಬೇಕು? ಯಪ್ಪ, ಈ ಜೀವ ಇವತ್ತಲ್ಲ ನಾಳೆ ಹೋಗುತ್ತದೆ, ಯಾವ ಸಂದರ್ಭದೊಳಗೆ ಮಣ್ಣಲ್ಲಿ ಮಣ್ಣಾಗ್ತದೆ ಗೊತ್ತಿಲ್ಲ, ನೀ ಎಲ್ಲಿರ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ಈ ಶರೀರ ಮಣ್ಣಲ್ಲಿ ಮಣ್ಣಾಗುವ ಮಣ್ಣ, ಯಪ್ಪ ಒಂದೇ ಸಾರಿ ನಿನ್ನನ್ನ ಅನ್ನದಾನೇ ಅಂತ ನಾನು ಕೂಗುತ್ತೇನೆ, ನೀನು ಎಲ್ಲೇ ಇದ್ರು ಬಂದು ನನಗೆ ಮುಕ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಹೋಗಬೇಕು ಒಂದು ತಾಯಿ. ಗುರುಗಳು ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡ್ಲಿಲ್ಲ, ಆಯ್ತು ತಥಾಸ್ತು ತಥಾಸ್ತು ಅಂದ್ರು. ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು. ತಾಯಿ ಪನಿಯಮ್ಮನ ಕೊನೆಯ ವ್ಯವಸ್ಥೆ ಈಗೋ ಆಗೋ ಅನ್ನುವಂತಹ ಸಂದರ್ಭ. ಆಗ ತಾಯಿ ಕೇಳಿದ್ದೆಲ್ಲ ಬಂದು ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ. ಆಗ ಕೂಗುತ್ತಾಳೆ, ಅಪ್ಪ ಅನ್ನದಾನಿ ಬಂದು ನಾ ಕರೆದಾಗ ನನಗೆ ಆಶೀರ್ವಾದ ಮಾಡಿ ಹೋಗ್ತೀನಿ ಅಂದಿದ್ದೀಯಪ್ಪ. ಯಪ್ಪ ನನ್ನಪ್ಪ ಎಲ್ಲದಿಯೋ ಯಪ್ಪ, ಬಾ ಬಂದು ನನಗೆ ಆಶೀರ್ವಾದ ಮಾಡಿ ನೀ ಮುಕ್ತಿ ಕರುಣಿಸು ಅಂತಾಳೆ. ಆದರೆ ಘಟ್ಟದ ಅನ್ನದಾನ ಶಿವಯೋಗಿಗಳು ಬರೋದಕ್ಕೆ ಹಾಲ್ಕೆರೆ ಒಳಗೆ ಇರಲಿಲ್ಲ. ಅವ್ರಿಗೆ ಎಲ್ಲಿದ್ರು ಅಂದ್ರೆ ಹಿಮಾಲಯದೊಳಗೆ ತಪಸ್ಸು ಮಾಡಕತ್ತಿದ್ರು. ಹಿಮಾಲಯದೊಳಗೆ ಭಕ್ತಿ ಹೇಗಿರಬೇಕು, ಭಕ್ತಿ ಹೆಂಗ ಮಾಡಬೇಕು ಅಂದ್ರೆ, ಪನಿಯಮ್ಮ ಕೂಗುತ್ತಾಳೆ ಅನ್ನದಾನಿ ಅಂತ. ಆಕೆ ಕೂಗಿತ್ತು ಎಲ್ಲಿ? ಗದಗ ಜಿಲ್ಲೆಯಲ್ಲಿ ರೋಣ ತಾಲೂಕಿನಲ್ಲಿ ಹಾಲ್ಕೆರೆಯಲ್ಲಿ ಕೂಗುತ್ತಾಳೆ, ಅನ್ನದಾನಿ ಅಂತ ಕೂಗುತ್ತಾಳೆ. ನಾ ಕರೆದಾಗ ನೀ ಬರ್ತೀನಿ ಅಂದಿದ್ದೆಲ್ಲ ಅಂತ ಕರೀತಾಳೆ. ಯಪ್ಪ ಬಂದು ನನಗೆ ಆಶೀರ್ವಾದ ಮಾಡು ಅಂತ ಕರೀತಾಳೆ. ಆದರೆ ಘಟ್ಟದ ಅನ್ನದಾನ ಶಿವಯೋಗಿಗಳು ಹಿಮಾಲಯದ ತುದಿಯ ಮೇಲೆ ತಪಸ್ಸಿಗೆ ಕುಳಿತಿರ್ತಾರೆ. ತಾಯಿ ಪನೆಯಮ್ಮ ಕೂಗಿದ ಕೂಗು ಎಲ್ಲಿಗೆ ಹೋಗಿ ಕೇಳುತ್ತದೆ ಅಂದ್ರೆ, ಹಿಮಾಲಯದಲ್ಲಿ ತಪಸ್ಸಿಗೆ ಕುಳಿತ ಅನ್ನದಾನ ಶಿವಯೋಗಿಗಳ ಕಿವಿಯೊಳಗೆ ಹೋಗಿ ಕೇಳುತ್ತದೆ. ನೀವು ಕರೆದ ಬಾಜಮನೆಯವರು ಕೇಳಲ್ಲ, ಅಲ್ಲಿ ಹೋಗಿ ಕೇಳುತ್ತದೆ. ಅನ್ನದಾನ ಶಿವಯೋಗಿಗಳು ಅಂಗೈಯಲ್ಲಿ ಲಿಂಗವನ್ನು ಹಿಡಿದು, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯನ್ನೊಡಲ ತೋರೆ ಎನ್ನ ಬಡತನವ ಬಿನ್ನಯಿಸುವೆ ಅಂತ ತಿಳ್ಕೊಂಡು ವಚನವನ್ನ ಹಾಡಿ ಮಂಗಳದ ಗೀತೆಯೊಂದಿಗೆ ಲಿಂಗಯ್ಯನಲ್ಲಿ ಒಂದಾಗಿ ಕುಳಿತಿರಬೇಕಾದ್ರೆ
ಶಿವನಿಗೆ ಹೇಳ್ತಾನ ಅಂಗೈಯೊಳಗೆ ಲಿಂಗ ಹೇಳ್ದ ಅನ್ನದಾನಪ್ಪ, ಯಪ್ಪ ನೋಡು ನಿನ್ನ ಸಲುವಾಗಿ ನಾ ಇಲ್ಲಿ ಬಂದಿನಿ, ಖರೆ ನನ್ನ ಭಕ್ತಳು ಅಲ್ಲಿ ನನ್ನ ಕರೆಯಾಕತ್ತಾಳೆಪ್ಪ, ನಾ ಹೋಗಬೇಕು ಅಂದ್ರ ಅನ್ನದಾನ ಶಿವಗಳು. ಹೋಗಬೇಕಂದ್ರ ಅಲ್ಲಿಂದ ಇಲ್ಲಿ ಬರಾಕ ಎಷ್ಟು ದಿನ ಬೇಕಯ್ಯವ? ಏನ್ ಹೆಲಿಕಾಪ್ಟರ್ ಇರ್ತಾವಾಗ, ಏನ್ ವಿಮಾನ ಇರ್ತಾವಾಗ? ವಿಮಾನ ಇಲ್ಲ, ಹೆಲಿಕಾಪ್ಟರ್ ಇಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಏನೂ ಇಲ್ಲ. ಬಂದ್ರ ಕುದುರೆ ಮೇಲೆ ಬರ್ಬೇಕು, ಇಲ್ಲ ಅಂದ್ರ ಚಕ್ಡಿ ಗಾಡಿ ಒಳಗೆ ಭಾಷೆ ತಿಳಿದಿಲ್ಲ ಚಕ್ಡಿ ಹಾ. ಯಾಕಂದ್ರೆ ಸ್ವಲ್ಪ ನಾವೆಲ್ಲ ಬೀದರ್ ಅಡ್ಡಾಡೋದು ಸ್ವಲ್ಪ ಭಾಳ ಚೇಂಜ್ ಹಾಕೋಣ. ಒಮ್ಮೆ ಫಸ್ಟ್ ಸೈಡ್ ನಾನು ಫಸ್ಟ್ ಟೈಮ್ ಬೀದರ್ ಹೋಗಿದ್ದೆ. ಫಸ್ಟ್ ಅಂದ್ರೆ ಚಕ್ಡಿ ಗಾಡಿ ಒಳಗೆ ಬರಬೇಕು, ಇಲ್ಲ ಅಂದ್ರೆ ಕುದುರೆ ಒಳಗೆ ಬರಬೇಕು. ಕುದುರೆಯಲ್ಲಿ ಬಂದ್ರು ಹಿಮಾಲಯದಿಂದ ಹಾಲಕೆರೆಗೆ ಬರಬೇಕು ಸರಿ ಸುಮಾರು ಹತ್ರ ಹೆಂಗ್ ಓಡಿಸಿದ್ರು ಒಂದು ತಿಂಗಳು ಬೇಕೇ ಬೇಕು. ಹೆಂಗ ದಿನ 24 ತಾಸು ಓಡಿಸಿದ್ರು ಒಂದು ತಿಂಗಳು. ಚಕ್ಡಿ ಓಡಿಸಿದ್ರು ಮತ್ತೆ ಅದ್ರ ಡಬಲ್ ನೀವು ಲೆಕ್ಕ. ಅಲ್ಲಿಂದ ಬರ್ಬೇಕಂದ್ರೆ ತಾಯಿ ಉಳಿಬೇಕಲ್ಲ. ಆಗ ಶಿವನಿಗೆ ಹೇಳ್ತಾರೆ ಅನ್ನದಾನ ಶಿವಗಳು, ಯಪ್ಪ ನನ್ನ ಭಕ್ತಳಿಗೆ ನಾ ಮಾತು ಕೊಟ್ಟು ಬಿಟ್ಟೇನೆ, ಆಕೆ ಭಕ್ತಿಗೆ ಒಲಿದ ಮಾತು ಕೊಟ್ಟು ಬಿಟ್ಟೇನೆ, ನಾ ಹೋಗಲೇಬೇಕು ಅಂತ ತಿಳ್ಕೊಂಡು ಹೇಳಿ ಶಿವನಿಗೆ ಕೈ ಮುಗಿದ ಅಂಗೈಯಲ್ಲಿರುವ ಲಿಂಗಯ್ಯ ನನ್ನ ಕೊರಳೊಳಗಡೆ ಕಟ್ಟಿಕೊಂಡು ಕೈ ಮುಗಿದ ಹಿಮಾಲಯದ ತುದಿಗೆ ಒಂದು ಮಾತನ್ನ ಹೇಳ್ತಾರೆ, ಏ ಪರ್ವತವೇ ನಾನು ಹೊರಡುವೆ ಹಾಲಕೆರೆಗೆ, ನನಗೆ ನೀ ಅಪ್ಪಣೆ ಕೊಡು ಅಂತ ತಿಳ್ಕೊಂಡು ಹೇಳಿ ಎತ್ತಿ ನಿಂತು ಹೇಗ ತಮ್ಮ ಪಾದ ಅದಕ್ಕೆ ಸ್ಪರ್ಶ ಮಾಡಿ ಎಡಗಾಲನ್ನ ಹೇಗೆ ಒತ್ತಿ ಬಲಗಾಲಿ ಹಿಂಗ ಮುಂದಿಟ್ರೆ ಬಲಗಾಲಿ ಎಲ್ಲಿತ್ತು ಅಂದ್ರೆ ಹಾಲಕೆರೆಯ ಪನಿಯಮ್ಮನ ಮುಂದಿತ್ತಂತೆ ಅನ್ನದಾನ. ಯಾವುದೇ ಕಲ್ಪನೆಯ ಕಟ್ಟು ಕಥೆಯನ್ನು ನಾನು ನಿಮ್ಮದು ಹೇಳ್ತಾ ಇಲ್ಲ, ಭಕ್ತಿಯಲ್ಲಿ ನಡೆದ ಘಟನೆಯನ್ನು ನಾನು ನಿಮ್ಮದು ಹೇಳ್ತಾ ಇದ್ದೇನೆ, ಕಲ್ಪನೆಯ ಕಥೆಯಲ್ಲ. ಆಯ್ತು, ಬಂದ್ರು, ಆಶೀರ್ವಾದ ಮಾಡಿದ್ರು, ಕೇಳಿದ್ದಲ್ಲ ಇನ್ನೊಂದು ವರ ಏನು? ಏನ್ ಕೇಳ್ತಿ ಇನ್ನೊಂದು ವರ? आगे आगे पाठ, नीचे नीचे. ಹಾ ಹೇಳೋದು ಯಾಕಿರ್ಲಿ ಪ್ರಾಣ. ಇನ್ನೊಂದು 5 ದಿನ ಹೇಳ್ಬಿಟ್ನಂದ್ರೆ ನೀವು ಇಲ್ಲಿ ಬಂದು ಕೊಡ್ಬೇಕು. 5 ದಿನ ಕಮಲ ಮಾಡಕ್ ಹೇಳಿ. ಏನ್ ಕೇಳಿದ್ರೆ 2ನೇ ವರ? ನಾ ನಿಮ್ಮೆದುರಿಗೆ ಇರಬೇಕು, ನೀವು ನನ್ನೆದುರಿಗೇನೆ ಇರಬೇಕು ಅಂತ ಕೇಳಿದ್ದಲ್ಲ. ಭಕ್ತಿ ಒಳಗ ಪಕ್ವವಾಗಿತ್ತು ಅಂತಂದ್ರ, ಭಕ್ತಿ ಗುರುವಿನಲ್ಲಿ ಅರ್ಪಣ ಆಗಿತ್ತು ಅಂತಂದ್ರ ಹೆಂಗ್ ಮಾಡಬೇಕು ಅನ್ನೋದಕ್ಕೊಂದು ಮಾತನ್ನ ಹೇಳ್ತೇನೆ. ಇವತ್ತಿನವರೆಗೆ ಕರ್ನಾಟಕದ ಇತಿಹಾಸದಲ್ಲಿ ಬೆರಳಿಗೆ ಮಠದಲ್ಲಿ ಆ ಕಾರ್ಯ ನಡೆದಿದೆ. ಕರ್ನಾಟಕದ ಇತಿಹಾಸದಲ್ಲಿ ನಾವು ನೆನಪಿಟ್ಟುಕೊಳ್ಳೋಣ. ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ, ಎಷ್ಟು ಜನ ಅಲ್ಲಮ್ಮ ಪ್ರಭುವಿನ ಮಠದೊಳಗೆ ಸೇವೆ ಮಾಡ್ಯಾರಲ್ಲ, ಒಬ್ಬರದರ ಗತಿಗೆ ಗುರುಗಳ ಮುಂದೆ ಐತಾನೆ? ಯಾರ ಭಕ್ತರದ ಐತಾನೆ ಇಲ್ಲಿ ಮಠದಾಗ? ಐತಾನೆ? ಸಾಧ್ಯ ಇಲ್ಲ. ನಮ್ಮ ಮಠ 12ನೇ ಶತಮಾನ ಪರಂಪರೆಯ ಮಠ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಎಷ್ಟು ವರ್ಷ ಆಯ್ತು? 900 ವರ್ಷದ ಪರಂಪರೆಯ ಮಠ. 900 ವರ್ಷದಿಂದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಗುರುಗಳ ಕರ್ತೃ ಸಮಾಧಿಯ ಮುಂದೆ ಯಾವುದೇ ಭಕ್ತನ ಸಮಾಧಿ ಇಲ್ಲ. ಹಾಲಕೆರೆಯ ಮಠದೊಳಗೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಪವಾಡ ನಡೀತದೆ. ಇವತ್ತಿಗೂ ಹಾಲಕೆರೆ ಮಠದೊಳಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಹಾಲಕೆರೆಯ ಮಠದೊಳಗಡೆ ಏನು ಪನಿಯಮ್ಮ ಕೇಳಿದ್ದಲ್ಲ, ನಿಮ್ಮೆದುರಿಗೆ ನಾನು ಇರಬೇಕು, ನನ್ನೆದುರಿಗೆ ನೀವು ಇರಬೇಕು ಅಂತ. ಆ ಅನ್ನದಾನ ಶಿವಯೋಗಿಗಳ ಕರ್ತೃ ಸಮಾಧಿಯ ಮುಂದೆ ಪನಿಯಮ್ಮನ ಕ್ರಿಯಾ ಸಮಾಧಿ ಇದೆ ಹಾಲಕೆರೆಯಲ್ಲಿ. ಎದುರಿಗೆ ಫಸ್ಟ್ ನೀವು ಪನಿಯಮ್ಮಗ ಭೇಟಿಯಾಗಿ ಅನ್ನದಾನಪ್ಪನ ಭೇಟಿ ಆಗಬೇಕು. ಪನಿಯಮ್ಮನ ಭೇಟಿಯಾಗಿ ಅನ್ನದಾನಪ್ಪನ ಭೇಟಿ ಆಗಬೇಕು.